ಅಂದರೆ ಅವರಿಗೆ ಪಾಲಿಗೆ ಬರ್ತಕ್ಕಂಥ ಆಸ್ತಿ ಬಂದ ಮೇಲೆ ಏನು ಬೇಕಾದರೂ ಮಾಡ್ಬೋದು. ಆಸ್ತಿ ಬರದೆ ನಾವೇನು ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು. ಹಾಗೆ ಆಸ್ತಿ ಸಿಕ್ಕಿದ ಮೇಲೆ ನಾವು ಬಿಟ್ಟೋದ್ರೂ ಏನೂ ಆಗಲ್ಲ. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದ ಘಟನೆಗಳ ಪಕ್ಷಿನೋಟ. ಸ್ವಾತಂತ್ರ್ಯೋತ್ಸವದ ವಿಶೇಷ ಪ್ರಸಾರ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕೂಡ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದ ಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ಮುನ್ನುಡಿಯನ್ನು ಮುಂದುವರಿಸುತ್ತಾ ಮತ್ತೊಂದು ವಿಶಿಷ್ಟ ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಯಾಕಂದರೆ ಇದು ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂತಹ ಒಂದು ಸನ್ನಿವೇಶವಾಗಿ ನಾವು ಗುರುತಿಸ್ಬೋದು. ಆಗಿನ ಕಾಲದಲ್ಲಿ ಹಲವಾರು ಬೆಳವಣಿಗೆಗಳಾಯಿತು, ಹಲವಾರು ನಾಗರಿಕತೆಗಳು, ಹಾಗೆ ಮಹಾಕಾವ್ಯಗಳು, ಪುರಾಣಗಳು ಇವೆಲ್ಲವೂ ಕೂಡ ಒಂದರ ಮೇಲೊಂದರಂತೆ ರೂಪುಗೊಂಡದ್ದು ಒಂದು ವಿಶೇಷವೇ ಸರಿ. ಇದಿಷ್ಟೇ ಅಲ್ಲದೆ ನಮ್ಮ ನಾಗರಿಕತೆ ಅಂತಕ್ಕಂಥದ್ದು ರೂಪುಗೊಳ್ಳುವಾಗ ಅವುಗಳದೇ ಆದಂತಹ ಕೆಲವೊಂದು ಬದಲಾವಣೆಗಳ ಮೂಲಕ ಅವು ಹೊಸ ವಿನ್ಯಾಸಕ್ಕೆ ತಮ್ಮನ್ನು ತಾವು ತೊರೆದುಕೊಂಡದ್ದು. ಇನ್ನು ಆಹಾರ ಪದ್ಧತಿಗಳ ಬಗ್ಗೆ ಆದಮೇಲೆ ಬರ್ತಕ್ಕಂಥದ್ದು ಹಲವಾರು ಆವಿಷ್ಕಾರಗಳು. ಹಾಗೆ ವೈನ್ಗಳಿರ್ಬೋದು, ಎಣ್ಣೆ ಅಂದರೆ ಮದ್ಯಪಾನದ ತಯಾರಿಕೆ, ಇವೆಲ್ಲವೂ ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಕಂಡುಬಂದಂತಹ ಒಂದು ಅಂಶವಾಗಿ ನಾವು ಗುರುತಿಸ್ತೇವೆ. ಇನ್ನು ಆಗಿನ ಕಾಲದ ಕಾಡು ಜನರ ಒಂದು ವ್ಯವಸ್ಥೆಗಳು, ಹಾಗೆ ಅವರು ಆಹಾರವನ್ನು ತಯಾರಿಕೆಗೆ ಬಳಸ್ತಿದ್ದಂತಹ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಒಂದು ಕಡೆಯಾದರೆ ಕೌಟುಂಬಿಕ ಹಿನ್ನೆಲೆಗಳು, ಅಂದರೆ ಕೌಟುಂಬಿಕ ವ್ಯವಸ್ಥೆ ಅಂತಕ್ಕಂಥದ್ದು ತೀರಾ ಹೀನಾಯ ಪರಿಸ್ಥಿತಿಯಲ್ಲಿದ್ದದ್ದು ನಿಜಕ್ಕೂ ದುಃಖಕರ ವಿಷಯ ಅಂತಲೇ ಹೇಳ್ಬೋದು. ಇದನ್ನೇ ನಾನು ಹೇಳಬೇಕು ಅಂತ ಇರೋದು ನಿಮಗೆಲ್ಲರಿಗೂ ಕೂಡ. ಇವತ್ತಿಗೂ ಕೂಡ ಈ ಒಂದು ಪದ್ಧತಿ ಜೀವಂತವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಗುಂಪು ವಿವಾಹ ಅಂತಕ್ಕಂಥದ್ದು ಅಂದರೆ ಒಬ್ಬಳೇ ಹೆಣ್ಣನ್ನು ಹಲವಾರು ಮಂದಿ ವಿವಾಹ ಆಗ್ತಕ್ಕಂಥದ್ದು, ಅದು ಈಗ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಈ ವ್ಯವಸ್ಥೆಗಳು ಎಲ್ಲವೂ ಕೂಡ ಆಗಿನ ಕಾಲದಲ್ಲಿದ್ದದ್ದು. ಆದರೆ ಈಗಿನ ಕಾಲದಲ್ಲಿ ಕಾನೂನಿಗನುಸಾರವಾಗಿ ಕೆಲವೊಂದು ಪದ್ಧತಿಗಳು ಬದಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅದು ಬೇರೆ ಬೇರೆ ವಿಷಯ ಇದೆ, ಅದನ್ನು ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ಒಂದು ವಿಷಯ ಏನು ಅಂದರೆ, ವಿವಾಹ ಅಂತಕ್ಕಂಥದ್ದು ಒಂದು ಗಂಡು ಹೆಣ್ಣಿನ ಸಂಬಂಧ. ಈ ಸಂಬಂಧಗಳು ಯಾವಾಗಲೂ ಕೂಡ ಒಂದು ರೀತಿಯ ಬಾಂಧವ್ಯವನ್ನು ಬೆಸೆಯಬೇಕು. ಬದಲಾಗಿ ಏನಾಗ್ತಾ ಇದೆ, ಈಗ ಇದು ವ್ಯಾಪಾರ ಆಗ್ತಾ ಇದೆ. ವಿವಾಹ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೆಣ್ಣು ಮಕ್ಕಳು, ಅಂದರೆ ಎಲ್ಲರೂ ಅಲ್ಲ ಕೆಲವರು, ತಮ್ಮನ್ನು ತಾವು ಮಾರಿಕೊಳ್ತಕ್ಕಂತಹ ಪರಿಸ್ಥಿತಿ. ಅಂದರೆ ಈ ವೇಶ್ಯಾವಾಟಿಕೆ ಅಂತಕ್ಕಂಥದ್ದೇನಿದೆ, ಇದು ಜೀವಂತವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ಬೋದಾದಂತಹ ವಿಷಯ. ಈ ಜೀವಂತ ಉದಾಹರಣೆಯನ್ನು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಂದರೆ
ದುಡ್ಡಿನ ಲೆಕ್ಕಾಚಾರದಲ್ಲಿ ತಮ್ಮ ಮೈಯನ್ನು ತಾವೇ ಹೆಣ್ಣುಮಕ್ಕಳು ಮಾರಿಕೊಳ್ತಕ್ಕಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ. ಸೊ ಇದು ಗ್ರಾಮೀಣ ಪ್ರದೇಶದಲ್ಲೂ ಇದೆ, ಹಳ್ಳಿಗಾಡಿನಲ್ಲೂ ಇದೆ, ಹಾಗೆ ನಮ್ಮ ನಗರ ಪ್ರದೇಶದಲ್ಲೂ ಕೂಡ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುಃಖಕರ ವಿಷಯ. ಕಾನೂನಿನಗನುಸಾರವಾಗಿ ಹೇಗಿರಬೇಕು ಹಾಗಿದ್ದಾರೆ, ಆದರೆ ಅವ್ರು ಮಾಡ್ತಕ್ಕಂತಹ ಕೆಲಸಗಳು ಈ ರೀತಿಯಾಗಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಲ್ಲಿ ಬೇಸರದ ವಿಷಯ. ಈ ಭಗತ್ ಸಿಂಗ್ ಅವರ ಈ ಡೈರಿಯಲ್ಲಿ ಯಾಕೆ ಇದು ಬಂತು ಅಂತ ಅಂದರೆ, ನಾವು ಹಳೆಯ ವಿಷಯವನ್ನು ತಿಳ್ಕೊಳ್ಳದೆ ನಾವು ಅವರ ಡೈರಿಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಹಾಗೆ ಆಗಿನ ಕಾಲದ ಪರಿಸ್ಥಿತಿಗಳನ್ನು ಭಗತ್ ಸಿಂಗ್ ಅವರ ಒಂದು ಡೈರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಮುನ್ನುಡಿಕಾರರು ತಮ್ಮ ಒಂದು ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಒಂದು ವಿವಾಹ ಅಂತಕ್ಕಂಥದ್ದೇನಿದೆ, ಈ ಒಂದು ಸಂಸ್ಥೆಯಲ್ಲಿ ಪ್ರಮುಖವಾಗಿ ಪುರುಷ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿದ್ದು, ಆ ಪುರುಷರು ತಮ್ಮ ತಮ್ಮ ಹೆಂಡತಿಯನ್ನು ಹೇಗೆ ಬೇಕಾದರೂ ಗುಲಾಮದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಸೊ ಇದನ್ನೆಲ್ಲ ಹೋಗಲಾಡಿಸ್ತಕ್ಕಂತಹ ಪ್ರಯತ್ನವಾಗಿಯೇ ಇವತ್ತಿಗೂ ಕೂಡ ಒಂದಿಷ್ಟು ಚಳುವಳಿಗಳು ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ಬೋದಾದಂತಹ ವಿಷಯ. ಇನ್ನು ನಿಶ್ಚಿತಾರ್ಥ ಅಂತಕ್ಕಂಥದ್ದೇನಿದೆ, ಇದು ಕೆಲವು ಬಾರಿ ದೀರ್ಘಕಾಲ ಇರ್ತಾ ಇರಲಿಲ್ಲ. ಅಂದರೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು, ಬೇರೆಯವರ ಒಡನೆ ಹೋಗ್ತಕ್ಕಂಥದ್ದು, ಇದು 10ರಲ್ಲಿ 1 ಈ ಥರ ಆಗ್ತಾಯಿತ್ತು. ಆದರೆ ಇವತ್ತಿಗೆ ಈ ಕ್ಷಣಕ್ಕೆ ಏನಾಗ್ತಾ ಇದೆ, ಆ ವಿವಾಹ ಅಂತಕ್ಕಂಥದ್ದಕ್ಕೆ ಅರ್ಥ ಇಲ್ಲದೆ ಇರ್ತಕ್ಕಂತಹ ಪರಿಸ್ಥಿತಿಗಳು ಒದಗಿ ಬರ್ತಾ ಇದೆ. ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀರಿ. ಅಂದರೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ವಿವಾಹಕ್ಕೆ ಅಂತ ಬಂದಾಗ ಅಲ್ಲಿ ಅವ್ರಿಗೆ ನಷ್ಟವನ್ನು ಉಂಟು ಮಾಡಿ ನನಗೆ ಮದುವೆ ಬೇಡ ಅಂತಕ್ಕಂತಹ ಪರಿಸ್ಥಿತಿಗಳು, ಈ ರೀತಿ ಹೆಣ್ಣು ಮಕ್ಕಳ ಒಂದು ವರ್ತನೆಗಳು ಕೂಡ ನಿಜಕ್ಕೂ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಮದುವೆ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಶ್ರಮ ಇರುತ್ತೆ, ಹಾಗೆ ಮತ್ತೊಬ್ಬರ ಕಣ್ಣೀರಿರುತ್ತೆ. ಆ ಕಣ್ಣೀರಿಗೆ ಬೆಲೆ ಕೊಡಬೇಕು. ಹಾಗೆ ಒಂದು ಗಂಡು ಹೆಣ್ಣು ಅಂದಾಗ ಪ್ರೀತಿ, ಪ್ರೇಮ, ಬಾಂಧವ್ಯ ಅಂತಕ್ಕಂಥದ್ದು ನಿರಂತರವಾಗಿರಬೇಕು. ಆ ಬಾಂಧವ್ಯ ಇದ್ದಾಗ ಮಾತ್ರವೇ ಸಂಸಾರ ಅಂತಕ್ಕಂಥದ್ದು ಸುಖಕರವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಪ್ರಕಾರವಾಗಿ ಸ್ವಾತಂತ್ರ್ಯ ಬಂದರೂ ಕೂಡ ಈ ಥರದ ಅನಾಚಾರಗಳು ಅಥವಾ ಅತ್ಯಾಚಾರದಂಥ ವ್ಯವಸ್ಥೆಗಳು ಇಂದಿಗೂ ಕೂಡ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಸಣ್ಣ ಸಣ್ಣ ಮಕ್ಕಳನ್ನು, ಅಂದರೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರದಂಥ ಪರಿಸ್ಥಿತಿಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುಃಖಕರ ವಿಷಯ ಅಂತಲೇ ನಾವು ಹೇಳ್ಬೋದು. ಸೊ ಇನ್ನು ಮುಂದೆ ಆದರೂ ನಮ್ಮ ನಾಗರಿಕತೆ ಇದೆ ಅಂತ ಆದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಸಿಗಬೇಕು. ಹೆಣ್ಣು ಮಕ್ಕಳಿಗೆ ಸಮಾನವಾದಂತಹ ಅವಕಾಶವನ್ನು ಇವತ್ತಿಗೆ ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಏನು ಕೊಡ್ತಾ ಇದೆ, ಅದನ್ನು ಸ್ವತಂತ್ರವಾಗಿ ಹೆಣ್ಣುಮಕ್ಕಳು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿದೆ. ಇವತ್ತು ಸ್ವಾತಂತ್ರ್ಯ ಬಂದರೂ ಕೂಡ ಈ ರೀತಿಯ ಅನಾಚಾರಗಳು, ಅತ್ಯಾಚಾರಗಳು, ಬೇರೆ ಬೇರೆ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಅದು ಯಾರಾದರೂ ಸರಿ, ನೀವು ಒಂದು ಕ್ಷಣ ನೀವು ಯೋಚನೆ ಮಾಡಿ. ನಿಮಗೂ ಕೂಡ ಅಕ್ಕ ತಂಗಿ, ಅಣ್ಣ ತಮ್ಮ ತಂಗಿ ಎಲ್ಲರೂ ಕೂಡ ಇದ್ದಾರೆ. ಅದರ ನಡುವೆ ಒಂದು ಈ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು ಹೇಗೆ ಸರಿ ಅನ್ನೋದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇನ್ನು ಮಹಿಳೆ ಮತ್ತು ಪುರುಷರಲ್ಲಿ ಈ ಏಕಪತ್ನಿತ್ವ ಅಥವಾ ಏಕಪತಿತ್ವ ಅಂತಕ್ಕಂಥದ್ದೇನಿದೆ, ಇದು ಕೇವಲ ರಹಸ್ಯವಾಗಿ ಉಳಿದಿರ್ತಕ್ಕಂಥದ್ದು. ಹಾಗೆ ಈ ಕ್ರಾಂತಿಕಾರಿ ಹೋರಾಟಗಳ ತರುವಾಯವಾಗಿ
ಒಂದಿಷ್ಟು ನೆಮ್ಮದಿಕರ ವಾತಾವರಣಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬಹುದಾದಂತಹ ವಿಷಯ. ಇನ್ನು ಆಸ್ತಿ ವಿಷಯಕ್ಕೆ ಬಂದಾಗ ಪ್ರಮುಖವಾಗಿ ಮಹಿಳೆಯರು ತಮ್ಮ ಪಿತ್ರಾರ್ಜಿತ ಆಸ್ತಿಗಳನ್ನು ಪಡ್ಕೋಬೇಕು ಅಥವಾ ನಾವು ನಾಗರಿಕ ಸಮಾಜದಲ್ಲಿ ಬದುಕಬೇಕು ಅಂತ ಉದ್ದೇಶ ಇಟ್ಕೊಂಡು, ಇನ್ನು ಪುರುಷರು ಅಷ್ಟೇ ಈ ರೀತಿಯ ಪ್ರಕಾರದಲ್ಲಿ ಈ ಆಸ್ತಿಗೋಸ್ಕರ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳತಕ್ಕಂಥ ಪರಿಸ್ಥಿತಿ ಕೂಡ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುಃಖಕರ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಅವರಿಗೆ ಪಾಲಿಗೆ ಬರ್ತಕ್ಕಂಥ ಆಸ್ತಿ ಬಂದ ಮೇಲೆ ಏನು ಬೇಕಾದರೂ ಮಾಡ್ಬೋದು, ಆಸ್ತಿ ಬರದೆ ನಾವೇನು ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು, ಹಾಗೆ ಆಸ್ತಿ ಸಿಕ್ಕಿದ ಮೇಲೆ ನಾವು ಬಿಟ್ಟೋದ್ರೂ ಏನೂ ಆಗಲ್ಲ ಅಂತಕ್ಕಂತಹ ಮನೋಭಾವನೆಗಳು ಕೆಲವು ಪುರುಷರಲ್ಲಿ ಹಾಗೆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುಃಖಕರ ವಿಷಯ ಅಂತಲೇ ಹೇಳ್ಬೋದು. ಈ ಸ್ವಾತಂತ್ರ್ಯ ಬಂದರೂ ಕೂಡ, ಸ್ವಾತಂತ್ರ್ಯ ಬಂದು 79 ವರ್ಷ ಆಗ್ತಾ ಇದೆ, ಆದರೂ ಕೂಡ ಈ ರೀತಿಯ ಪರಿಸ್ಥಿತಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುಃಖಕರ ವಿಷಯ ಅಂತಲೇ ನಾವಾದರೂ ಹೇಳ್ಬೋದು. ಸೊ ಏನೇ ಆಗಲಿ, ಯಾವುದೇ ಬಾಂಧವ್ಯ ಅಂತಕ್ಕಂಥದ್ದೇನಿದೆ ಅದು ಪ್ರೀತಿ ಇರ್ಬೋದು, ಸ್ನೇಹ ಇರ್ಬೋದು, ಇವೆಲ್ಲವೂ ಕೂಡ ಒಂದರ ಮೇಲೊಂದು ಕೊಂಡಿ ಇದ್ದಂತೆ. ಈ ಕೊಂಡಿ ಕಳಚಿ ನಾವು ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಇನ್ನು ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಕೇಳಿ ಪಡಿಬೇಕು. ಭಗತ್ ಸಿಂಗ್ ಅವರು ಇದನ್ನೇ ಇಲ್ಲಿ ಹೇಳೋದಕ್ಕೆ ಹೊರಟಿರೋದು. ಅಂದರೆ ಸಮಾಜದಲ್ಲಿ ಸಾಕಷ್ಟು ಅನ್ಯಾಯಗಳು, ನೋವುಗಳು ಎಲ್ಲವೂ ಕೂಡ ಇದೆ. ಅದರ ನಡುವೆ ನಮಗೆ ಬೇಕಾದದ್ದನ್ನು ನಾವು ಕೇಳಿ ಪಡ್ಕೋಬೇಕು. ಸೊ ಇದನ್ನು ಯಾರೂ ಕೂಡ ನಿಮ್ಮ ಕೈಗೆ ಕೊಡೋಲ್ಲ. ಬಂದು ನಮಗೆ ಈ ಥರದ್ದು ಬೇಕು ಅಂದಾಗ ಅಥವಾ ನಮಗೆ ಈ ಥರ ವ್ಯವಸ್ಥೆ ಬೇಕು ಅಂದಾಗ, ಈ ವ್ಯವಸ್ಥೆಗಳನ್ನೆಲ್ಲ ಸರಿ ಮಾಡಬೇಕು ಅಂದರೆ ನಮಗೆ ಶಕ್ತಿ ಇರಬೇಕು. ಒಂದಾದರೆ ನಮಗೆ ಬೆಂಬಲ ಅಂತಕ್ಕಂಥದ್ದು ಇರಬೇಕು. ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಅಂದರೆ ವಿದ್ಯಾರ್ಥಿಗಳ ಒಂದು ಶುಲ್ಕದ ವಿಷಯದಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಸರ್ಕಾರದಿಂದ ಈ ರೀತಿಯ ವ್ಯವಸ್ಥೆಗಳು, ಅಂದರೆ ವಿದ್ಯಾರ್ಥಿಗಳ ಕಲಿಕೆಗಾಗಿ ಎಲ್ಲ ಕಾಲೇಜುಗಳು, ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು ಒಂದಿಷ್ಟು ಅನುದಾನಗಳನ್ನು ಅಥವಾ ಏನು ಸ್ಕಾಲರ್ಶಿಪ್ಗಳು ಅಂತ ಏನು ಕೊಡ್ತಾರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸ್ಕೊಟ್ಟು ಅವರು ಶಿಕ್ಷಣಕ್ಕೆ ಸಹಾಯ ಮಾಡಬೇಕಾಗಿರೋದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಇನ್ನು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಹಾಗೆ ಸ್ವಾತಂತ್ರ್ಯ ಭಾರತದಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಾಗ ಮಾತ್ರವೇ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಥವಾ ನಾವು ಸ್ವತಂತ್ರರಾಗಿದ್ದೇವೆ ಅಂತಕ್ಕಂತಹ ಅರ್ಥ ಬರುತ್ತೆ. ಇನ್ನು ಇನ್ನೊಬ್ಬರ ಮೇಲೆ ನಾವು ಅವಲಂಬಿತರಾಗಿರಬೇಕು, ಸರ್ಕಾರಗಳು ಏನೂ ಕೂಡ ಪ್ರಯತ್ನವನ್ನು ಪಡ್ತಾ ಇಲ್ಲ, ಅಂದರೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂದಾಗ ಕೆಲವರು ನಿರುದ್ಯೋಗಿ ಯುವತಿಯರೇನಿರ್ತಾರೆ ಅವರು ಸಾಕಪ್ಪ ಜೀವನ ಇದೇನು ಬೇಡ ಅಂತಕ್ಕಂತಹ ಒಂದು ತೀರ್ಮಾನವನ್ನು ಮಾಡ್ಕೊಬಿಡ್ತಾರೆ. ಸೊ ಹಾಗಾಗಿ ಶಿಕ್ಷಣ ಕೊಡೋದು ಒಂದು ಕಡೆ ಆದರೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಮುನ್ನುಡಿಯಲ್ಲಿ ಆಯ್ದಂತಹ ಈ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ ಅಂತಕ್ಕಂತಹ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ನಮಸ್ಕಾರ. ಜೈ ಹಿಂದ್.